ನಮಸ್ಕಾರ ಎಲ್ಲರಿಗೂ. ಇವತ್ತೇ ಏಕದಮ್ ಪದ್ಧತಿಯಾಗಿರುವಂತಹ ರೆಸಿಪಿಗಳನ್ನ ನಾವು ನಿಮಗೆ ತೊಗೊಂಬಂದೇವ್ರಿ. ಇವತ್ತಿನ ಬಿಡದಾಗ್ರಿ ನಾವು ನಿಮಗೆ ದೋಸೆ ಮತ್ತು ಇಡ್ಲಿ ಎರಡೂ ಮಾಡಿ ತೋರಿಸ್ತೀವಿ. ಆದ್ರೆ ವಿಶೇಷ ಏನ್ರಿ ಅಂತಂದ್ರೆ ಒಂದೇ ಹಿಟ್ಟಿನಿಂದ 1 ಗಂಟೆ ಒಳಗೆ ನಿಮಗೆ ಅತಿ ಸುಲಭವಾಗಿ ಮಾಡುವಂತಹ ಪೇಪರ್ ದೋಸೆ, ಅದ್ರ ಜೊತೆ ಸಾಫ್ಟ್ ಆಗಿರುವಂತಹ ಇಡ್ಲಿ, ಅದ್ರ ಜೊತೆ ತಟ್ಟೆ ಇಡ್ಲಿ ಎಲ್ಲನೂ ತೋರಿಸ್ಕೊಡ್ತೀವಿ. ಹಾಗಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾವಿಲ್ಲಿ ಅಕ್ಕಿಯನ್ನು ತಗೊಳತ್ತಿದ್ದೀವಿ. ಈ ಅಕ್ಕಿ ನೋಡ್ರಿ, ಇಡ್ಲಿ ರೈಸ್ ಅಥವಾ ಇಡ್ಲಿ ಅಕ್ಕಿ, ಅವನ್ನ ನಾವಿಲ್ಲಿ 2 ಕಪ್ ತಗೊಂಡಿದ್ದೀವಿ. ಗೊತ್ತಾದ್ರಿ? ಅವಂತರೂ ನಿಮ್ಗೆ ಗೊತ್ತಾಗ್ತೈತಿ. ಇನ್ನು ಮುಂದೆ ಅದಕ್ಕೆ ಅರ್ಧ ಕಪ್ ಅಷ್ಟು ನಾವು ಉದ್ದಿನ ಬೇಳೆ, ಹಂಗೆ ನಾವಿಲ್ಲಿ ಅದಕ್ಕೆ ಸಾಬುದಾನ ಹಾಕಕತ್ತೀವಿ. 2 ಟೀ ಸ್ಪೂನ್ ಸಾಬುದಾನ ನೀವಿಲ್ಲಿ ಹಾಕ್ರಿ. ಅದಾದ ನಂತರ ಅದಕ್ಕೆ ನೀರನ್ನು ನಾವು ಸೇರಿಸ್ಬೇಕು. ನೀರನ್ನು ಸೇರಿಸಿ ನೀವೇನು ಮಾಡ್ಬೇಕ್ರಿ, 1 ಗಂಟೆ ನೆನೆಕ ಇಟ್ಟು ಬಿಡಬೇಕು. ತಿಳಿತಿರಲ್ಲ, ಮುಚ್ಚಿ ತೆಗೆದಿಟ್ಕೊಂಡ್ಬಿಡ್ರಿ. ಇದಾದ ನಂತರ ನಾವಿಲ್ಲಿ ಒಂದು ಬೌಲ್ದಾಗ 1/4 ಕಪ್ ಅಷ್ಟ ಅವಲಕ್ಕಿಯನ್ನು ತೊಗೊಂಡಿದ್ದೀವಿ. ಈ 1/4 ಕಪ್ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಇದಾವೆ, ಅದಕ್ಕೆ ನಾವು ವಾಶ್ ಮಾಡಿ ನಾವೇನು ಮಾಡ್ಬೇಕ್ರಿ ಅಂತಂದ್ರೆ ಅದನ್ನು ನೆನೆ ಇಡಬೇಕು. ಗೊತ್ತಾತ್ರಲ್ಲ? ಇಷ್ಟಂತರೂ ನಿಮಗೆ ತಿಳಿದು ಕ್ಲಿಯರ್ ಐತಿ ಅಂತ ಹೇಳಿ ಅನ್ಕೊತೀನಿ. ಇನ್ನು 1 ಗಂಟೆ ಆದ ನಂತರ ನೆನೆದಿರುವಂತಹ ಆ ಸಾಬುದಾನ ಮತ್ತು ಅಕ್ಕಿ, ಆ ಕಡೆ ಅವಲಕ್ಕಿಯನ್ನು ನೀವು ನೋಡ್ಬೋದ್ರಿ. ಇದನ್ನು ನಾವಿಲ್ಲಿ ಮಿಕ್ಸರ್ ಜಾರ್ದಾಗ ಹಾಕಿ ರುಬ್ಕೊಳ್ಳೋಣ. ಈಗ ರುಬ್ಬುವಾಗ ಸ್ವಲ್ಪ ಅದಕ್ಕೆ ನಾವಿಲ್ಲಿ ಅದ್ರ ಜೊತೆ ಈ ಅಕ್ಕಿ ಹಾಕಿರ್ತೀವಲ್ಲ, ಅದ್ರ ಜೊತೆ ಸ್ವಲ್ಪ ಅವಲಕ್ಕಿ, ಹಾಗೆ ನೀರನ್ನು ಒಂದು ಈ ಸ್ಮ್ಯಾಲ್ ಬರೋಂಗೆ ಹಾಕಿ, ಭಾಳ ಅಂದ್ರೆ ಏನಿಲ್ಲ ಸ್ವಲ್ಪ ಹಾಕಿ ರುಬ್ಕೊಂಡು ಬರ್ಬೇಕ್ರಿ. ಅಕಸ್ಮಾತ್ ನೀವು ಇದನ್ನು ಓವರ್ ನೈಟ್ ಮಾಡೋರಿದ್ರಿ ಅಂತ ತಿಳ್ಕೊರಿ, ರುಬ್ಬು ಒಳಗನ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿ ನೀವು ಓವರ್ ನೈಟ್ನು ಮಾಡ್ಕೊಂಡು ಇಟ್ಕೊಂಡ್ರೂ ನಡೀತಾ ಇದೆ. ನಿಮ್ಗೆ ಹಂಗೆ ಬೇಕಂದ್ರೆ ಹಂಗೆ ಮಾಡಿರಿ. ನಾವಿಲ್ಲಿ 1 ಗಂಟೆ ಒಳಗೆ ನಿಮ್ಗೆ ತೋರ್ಸಕತ್ತೀವಿ. ನೆಕ್ಸ್ಟ್ ಇದಕ್ಕೆ ಏನು ಮಾಡಿದ್ರಿ, ಇನ್ನೊಂದು ಬ್ಯಾಚ್ ಆಯ್ತಾ, ಇನ್ನೊಂದು ಬ್ಯಾಚನ್ನು ನೀವು ಅದೇ ರೀತಿ ಪೂರ್ತಿ ಸಣ್ಣ ಆಗುವಂಗ ಚಲೋ ತಂಗಿ ನೀವು ರುಬ್ಕೊಂಡು ಬರಬೇಕು. ರುಬ್ಕೊಂಡು ಬಂದ ನೀವು ಈ ಒಂದು ಹಿಟ್ಟನ್ನು ಕರೆಕ್ಟ್ ರೆಡಿ ಮಾಡಿ ಇಟ್ಕೊಳ್ಬೇಕು. ಗೊತ್ತಾದ್ರಲ್ಲ? ಇದನ್ನು ಒಂದು 20 ನಿಮಿಷ ಇಟ್ಟರೆ ಸಾಕು. 20 ನಿಮಿಷ ತಕ್ಕರೆ ನೀವು ಇಡ್ರಿ. ನೋಡಿ, ಚಲೋ ತಂಗಿ ಅದನ್ನು ಒಂದು ಏನರೆ ಇದನ್ನ ಪ್ಲೇಟ್ ಅದು ಮುಚ್ಚಿ ಅಥವಾ ಲಿಡ್ ಅದು ಮುಚ್ಚಿ ನೀವು ಒಂದು 20 ನಿಮಿಷ ಬಿಡ್ರಿ. ಆಮೇಲೆ ನಿಮ್ಗೆ ಅದ ಒಂದು ಸ್ವಲ್ಪ ಚಲೋ ತಂಗಿ ಆಗಿರ್ತಿರ್ತತಿ. ನೀವು ಅದನ್ನು ಈಗ ನೋಡ್ಬೋದು ಹೆಂಗೈತಿ, ಹಂಗೆ ಐತಿ, ಭಾಳ ಏನು ಡಿಫ್ರೆನ್ಸ್ ಕಾಣಂಗಿಲ್ಲ. ಯಾಕಂತಂದ್ರೆ 20 ನಿಮಿಷ ಇರ್ತತಿ. ನೋಡಿ, ಇಟ್ಟ ಬರೋಬ್ಬರಿ ಐತ್ರಿ ಹಿಟ್ಟು. ಇನ್ನು ಇದಕ್ಕೆ ನಾವು ಉಪ್ಪನ್ನು ಸೇರ್ಸಾಕತ್ತೀವಿ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರ್ಸೋಣ ರೀ. ಹಂಗೆ ಚಿಟಿಕೆಯಷ್ಟು ಸ್ವಲ್ಪ ನಾವು ಇಲ್ಲಿ ಅಡುಗೆ ಸೋಡಾನ ಸೇರ್ಸೋಣ ರೀ. ಅಷ್ಟು ಸೇರಿಸಿ ಅದನ್ನು ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋರಿ. ಈ ರೀತಿಯಾಗಿ ಸುಲಭವಾಗಿ ನೀವು ಮಾಡ್ಕೊಳ್ಬೋದು. ತಿಳಿತಿರಲ್ಲ? ಇನ್ನು ಇಷ್ಟೆಲ್ಲನೂ ಬರಬ್ಬರಿ ಆಗೈತಿ. ಇನ್ನು ನೆಕ್ಸ್ಟ್ ಅದಕ್ಕೆ ಫಸ್ಟಿಗೆ ಇಡ್ಲಿ ಮಾಡ್ಕೊಳ್ಳೋರಿ. ಅದಕ್ಕೆ ತಟ್ಟೆ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ನಾವಿಲ್ಲಿ ಎಣ್ಣೆಯನ್ನು ಹಚ್ಚಿ ಇಟ್ಕೊಳತ್ತೀವಿ. ನೀವು ನಾರ್ಮಲ್ ಸಣ್ಣ ಇಡ್ಲಿ ಮಾಡೋರಿದ್ರೆ ಮಾಡ್ಬೋದು, ತಟ್ಟೆ ಇಡ್ಲಿ ಮಾಡೋರಿದ್ರೂ ಮಾಡ್ಬೋದು. ಎರಡೂ ತೋರಿಸ್ತೀವಿ, ಎರಡು ನೋಡಿ. ಹಿಟ್ಟಂದ್ರೂ ಬರಬ್ಬರಿ ಇರ್ತಾ ಇದ್ರಲ್ಲ. ತಟ್ಟೆ ಇಡ್ಲಿ ಪ್ಲೇಟ್ದಾಗ ನಾವಿಲ್ಲಿ ಒಂದೂವರೆ ಅಂದ್ರೆ 1.5 ಚಮಚೆ ಅಷ್ಟು ಹಾಕಾಕತ್ತೀವಿ. ಅಷ್ಟು ಎರಡು ಭಾಳ ಹಾಕಬೇಡ್ರಿ, ಎಷ್ಟು ಬೇಕೋ ನೋಡಿ ಅಷ್ಟು ಹಾಕಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಎಲ್ಲನೂ ಹಾಕಿದ ಮೇಲೆ ಪ್ಲೇಟನ್ನು ಒಂದು ಸ್ವಲ್ಪ ಜಲಿಸಿದಂಗೆ ಅಂದ್ರೆ ಒಂದು ಅದನ್ನು ಅಲಗಾಡಿಸಿ ಈ ರೀತಿ ಮಾಡಿ ಇಟ್ಕೊಳ್ಬೇಕಾಕತ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಆಮೇಲೆ ಆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಏನಿರ್ತದಲ್ಲ ಅದ್ರಾಗ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಿ. ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿ ಮೊದಲ ಸ್ವಲ್ಪ ಕುದಿಯಾಕೆ ಇಟ್ಟಿದ್ರಿ ಅಂತಂದ್ರೆ ಇದನ್ನು ಹೋಗಿ ಅಲ್ಲಿ ಪ್ಲೇಸ್ ಮಾಡಿಬಿಡ್ರಿ. ಬರೋಬ್ಬರಿಯಾಗಿ ಚಲೋ ತಂಗಿ ಇಡ್ಲಿ ಬರ್ತಾವೆ. ಅದರ ಮ್ಯಾಲೆ ಮುಚ್ಚಿ 8 ನಿಮಿಷ ನೀವು ಹಂಗೆ ಬಿಡ್ರಿ. 8 ನಿಮಿಷ ಆ ಕಡೆ ಬರೋಬ್ಬರಿಯಾಗಿ ಸ್ಟೀಮ್ ಆಗಲಿ. ಇನ್ನು ಉಳಿದಿದ್ದು ಸಣ್ಣ ಪ್ಲೇಟ್ ಇರ್ತಾವಲ್ಲ, ಇಡ್ಲಿ ಮಣಿ ಅಥವಾ ಇವೇನು ಪಾತ್ರೆ ಇದಾವೆ ನೋಡ್ರಿ, ಆ ಪ್ಲೇಟ್ನಾಗೂ ನಾವು ಹಿಟ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳು. ಯಾಕಂತಂದ್ರೆ ತಟ್ಟೆ ಇಡ್ಲಿ ತೆಗೆದು ಕೂಡಲೇ ಈ ಇಡ್ಲಿ ಇಟ್ಕೊಳಕ್ಕೆ ಬರ್ತೈತಿ, ಈಸಿ ಆಗ್ತದೆ. ನಿಮಗೆ ಎರಡೂ ತೋರ್ಸಕತ್ತಿದ್ದೀವಿ, ಅದಕ್ಕೆ ಹಿಂಗೆ ಹೇಳತ್ತೀನಿ ನೋಡಿ. ಇನ್ನು ಅದೊಂದು ಸಲ ತೆಗೆದು ನೋಡ್ರಿ. ಮತ್ತೊಂದು ಈಟ್ ಬೇಕಂತಂದ್ರೆ ಮುಚ್ಚಿಬಿಟ್ರೆ ಒಂದು 2 ನಿಮಿಷ ಎಕ್ಸ್ಟ್ರಾ ಇದ್ರೂ ನಡೀತೈತಿ. ಆಮೇಲೆ ಬರೋಬ್ಬರಿಯಾಗಿ ಈ ಒಂದು ತಟ್ಟೆ ಇಡ್ಲಿ ಬಂದಿರ್ತಾವೆ. ಅವನು ಹೊರಗೆ ತೆಗೆದ ಈ ಇಡ್ಲಿ ಇಟ್ಟು ಬಿಡ್ರಿ. ಇದನ್ನು ನೀವು 8 ರಿಂದ 10 ನಿಮಿಷ ಸ್ಟೀಮ್ ಆಗಕ್ಕೆ ಬಿಟ್ಬಿಡ್ರಿ. ಇವು ತೆಗೆದಿರುವಂತಹ ಇಡ್ಲಿಯನ್ನು ನೀವು ನೋಡ್ಬೋದು. ಒಂದು ಚಾಕು ಅಥವಾ ಒಂದು ಚಮಚ ಸಹಾಯದಿಂದ ಸಮಾಧಾನಲೆ ಅದರ ಸುತ್ತ ತೆಗೆದ ನಿಮ್ಮ ಇಡ್ಲಿ ಆರಾಮ್ಸಿದೆಯಾಗಿ ಬರ್ತಾವೆ. ಸಾಫ್ಟ್ ಆಗಿರುವಂತಹ, ಈಸಿ ಆಗಿರುವಂತಹ, ಭಾಳ ಮಸ್ತಾಗಿರುವಂತಹ ಇಡ್ಲಿ ನಿಮ್ಗೆ ರೆಡಿಯಾಗಿ ಬರ್ತಾವೆ. ತಿಳಿತಿರಲ್ಲ? ಈಗ ನೋಡ್ಬೋದು, ನೀವು ಎಲ್ಲನೂ ನಾವು ತೆಗೆದು ತೋರ್ಸಕತ್ತೀವಿ. ಇಷ್ಟ ಆರಾಮ್ಸಿರಿಯಾಗಿ ನೀವು ಮಾಡ್ಕೋಬೋದು. ಇದ್ರ ಜೊತೆ ನಿಮಗೆ ನಾವು ಚಟ್ನಿ, ಸಾಂಬಾರು ಅವೆಲ್ಲನೂ ನಮ್ಮ ಚಾನಲ್ದಾಗ ಭಾಳ ಸಲ ತೋರಿಸಿದ್ದೀವಿ ರೀ. ನೀವು ಸವಿರುಚಿಯ ಸೊಬಗು ಇಡ್ಲಿ ಸಾಂಬಾರು ಅಂತೇಳಿ ಸರ್ಚ್ ಮಾಡಿ ಕೂಡಲೇ ಬರ್ತೈತಿ. ಬಹಳಷ್ಟು ಜನ ನೋಡಿ ಸಾಂಬಾರು ಇರ್ತೀರಿ, ಹಾಗೆ ಚಟ್ನಿನೂ ಅದಾವು. ನೋಡಿಲ್ಲ ಅಂತಂದ್ರೆ
ನೋಡ್ಕೊಂಡು ಬರ್ರಿ. ಇಡ್ಲಿ ಕಟ್ ಮಾಡಿ ತೋರ್ಸಾಕತ್ತೀವಿ ನಿಮ್ಗೆ. ತಟ್ಟೆ ಇಡ್ಲಿ ಎಷ್ಟು ಚಲೋ ತಂಗಿ ಬಂದಿರ್ತೈತಿ ಅಂಥೇಳಿ ನಿಮ್ಗೆ ಗೊತ್ತಾಗ್ತೈತಿ. ಏಕದಮ್ ಸಾಫ್ಟ್ ಇರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ತಿಳಿದ್ರಲ್ಲ. ಹಂಗೆ ಉಳಿದಿರುವಂತಹ ಇಡ್ಲಿಗಳನ್ನು ನೀವು ನೋಡ್ಬೋದ್ರಿ. ಅವನು ಅಷ್ಟೇ ಚಲೋ ತಂಗಿ ಬಂದಿರ್ತಾವೆ. ಸಣ್ಣ ಸಣ್ಣ ಇಡ್ಲಿ ಏಕದಮ್ ಪದಸಿರಿಯಾಗಿ ಅತಿ ಸುಲಭವಾಗಿ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದ್ರಿ. ಗೊತ್ತಾತ್ರಲ್ಲ. ಇಷ್ಟ ಮತ್ತೆ ಏನು ಇಲ್ರಿ, ಮತ್ತೆ ಯಾವುದು ರಾಕೆಟ್ ಸೈನ್ಸ್ ಇಲ್ಲ. ಈಸಿಯಾಗಿ ಆರಾಮ್ ಸರಿಯಾಗಿ ನೀವು ಮಾಡ್ಕೊಳ್ಬೋದ್ರಿ. ಗೊತ್ತಾದ್ರಿ. ನಿಮ್ಗೆ ಹೇಳಿದಂಗೆ ಓವರ್ ನೈಟ್ ಇಟ್ಟು ಮಾಡೋರಿದ್ರೂ ಮಾಡಬಹುದು. ಗೊತ್ತಾತ್ರಲ್ಲ. ಈ ರೀತಿಯಾಗಿ ಇಡ್ಲಿಗಳು ರೆಡಿ ಅದಾವು. ಅದು ಸಣ್ಣ ಇಡ್ಲಿನೂ ಮುಟ್ಟು ತೋರಿಸ್ತೀವಿ ನಿಮ್ಗೆ. ಈಸಿಯಾಗಿ ಈ ರೀತಿಯಾಗಿ ಬಂದೈತಿ. ಇನ್ನು ದೋಸೆ ಕಡೆ ಹೋಗೋಣ. ದೋಸೆಗೆ ಬೇಕಂತಂದ್ರೆ ಸ್ವಲ್ಪ ದೋಸೆ ಕಲರ್ ಬರಬೇಕು ಅಂತಂದ್ರೆ ನೀವು ಈ ಒಂದು ಹಿಟ್ಟು ಏನೈತಿರಲ್ಲ, ಇದಕ್ಕೆ ಒಂದು ಹಿಟ್ಟು ಸಕ್ಕರೆಯನ್ನು ಸೇರಿಸ್ರಿ. ಆಮೇಲೆ ಅದನ್ನು ಮಿಕ್ಸ್ ಮಾಡಿ ಇಲ್ಲಿ ತವಾ ಕಾಯಕ ಇಟ್ಟಿದ್ದೇವೆ. ಅದ ತವದಾಗ ಅದ ಹಿಟ್ಟಿಲೆ ದೋಸೆ ಮಾಡೋರಿ. ಅದಕ್ಕೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿ ಅದನ್ನು ಒರೆಸಿ ಆಮೇಲೆ ಇಲ್ಲಿ ನೋಡ್ರಿ ತವಾ ಮೇಲೆ ಹಿಂಗೆ ದೋಸೆ ಹಾಕಬೇಕು. ಸಮಾಧಾನ್ಲೆ ಅದನ್ನು ತೀಡಬೇಕು. ಸಮಾಧಾನ್ಲೆ ಮಾಡಿರಿ. ಪೇಪರ್ ದೋಸೆ ಭಾಳ ಮಸ್ತಾಗಿ ಕ್ರಿಸ್ಪಿ ಆಗಿರುವಂತಹ ದೋಸೆ ಬರ್ತಾವು. ಗೊತ್ತಾತ್ರಲ್ಲ. ನೋಡ್ಬೋದ್ರಿ. ನೀವು ಅದಕ್ಕೆ ಮ್ಯಾಲ ಬೇಕಂತಂದ್ರೆ ತುಪ್ಪ ಹಾಕ್ಬೋದು ಅಥವಾ ಎಣ್ಣೆ ಸಹ ಹಾಕ್ಬೋದ್ರಿ. ಎರಡದ್ರಾಗ ಯಾವ್ದು ಬೇಕೋ ಅದನ್ನು ಹಾಕಿ ಚಲೋ ತಂಗಿ ಅದನ್ನು ನೀವು ದೋಸೆ ಕ್ರಿಸ್ಪಿ ಬರೋ ಹಂಗೆ ಬೇಕ್ಬಿಡ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಬರ್ತೈತಿ. ಸ್ವಲ್ಪ ಟೈಮ್ ಆದ್ಮೇಲೆ ಏನು ಮಾಡೋದ್ರಿ, ಅಲ್ಲಿ ನೋಡ್ರಿ ದಂಡಿಗೆ ತಾನ ಬಿಟ್ಕೋತ ಬರತ್ತೈತಿಲ್ಲ, ಈ ರೀತಿಯಾಗಿ ಚಂದಂಗೆ ಬಿಟ್ಕೋತ ಬರ್ತೈತಿ. ಆವಾಗ ನೀವು ಇದನ್ನು ತೆಗೆದ್ರಿ ಅಂತಂದ್ರೆ ಏಕದಮ್ ಪದಸರಿಯಾಗಿ ನೋಡ್ಬೋದು. ನೀವು ಲೈನ್ ಬರುವಂತಹ ಕ್ರಿಸ್ಪಿ ಆಗಿರುವಂತಹ ದೋಸೆ ರೆಡಿ ಆಕೈತಿ. ಹಿಂಗೆ ಇದಕ್ಕೂ ಈ ದೋಸೆ ಜೊತೆ ಮಾಡುವಂತಹ ಆಲೂಗಡ್ಡೆ ಬಾಜಿ ಅಥವಾ ಆಲೂಗಡ್ಡೆ ಪಲ್ಯನೂ ನಾವು ಈಗಾಗಲೇ ಬಹಳಷ್ಟು ಸಲ ತೋರಿಸಿದ್ದೀವಿ. ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಒಂದು ಸಲ ಕಣ್ಣು ಹಾಸಿ ಬರ್ರಿ. ಒಮ್ಮೊಮ್ಮೆ ಯಾವಾಗರೇ ನೋಡಿ ಬರ್ರಿ. ಈಸಿಯಾಗಿ ನೀವು ಆರಾಮ್ ಸರಿಯಾಗಿ ಯಾವಾಗ ಮಾಡ್ಕೊಳ್ಬೇಕು ಅನಿಸ್ತೈತಿಲ್ಲ ಅವಾಗ ಮಾಡ್ಕೋಬಹುದು. ಹಂಗೆ ಉಳಿದಿರುವಂತಹ ಎಲ್ಲ ದೋಸೆಯನ್ನು ನೀವು ಇದ್ರಾಗನ ಮಾಡ್ಬೋದ್ರಿ. ನಿಮಗೆ ದೋಸೆ ಬೇಕಂದ್ರೆ ಫ್ಲಫಿಯಾಗಿ ಮಾಡ್ಬೋದು ಅಂತಂದ್ರೆ ಇನ್ನೊಂದು ಸ್ವಲ್ಪ ಬ್ಯಾಟ್ರಿ ಹೆಚ್ಚಾಕಿ ನೀವು ಆರಾಮ್ ಸರಿಯಾಗಿ ದೋಸೆ ಮಾಡ್ಕೊಳ್ಬಹುದ್ರಿ. ಇಲ್ಲ ಇದ ಒಂದು ದೋಸೆ ಹಿಟ್ಟಿಲೆ ಪಡ್ಡು ಸಹ ನೀವು ಮಾಡ್ಕೊಬೋದ್ರಿ. ಅದನ್ನು ಮಾಡ್ಕೊಳ್ಬೋದು ಈಸಿಯಾಗಿ ಆರಾಮ್ ಸರಿಯಾಗಿ. ನಿಮಗಂತರೂ ಗೊತ್ತೈತೆ. ನೋಡಿಲ್ಲ ಅಂತಂದ್ರೆ ಹೇಳಿರಲ್ಲ ಐತೆ ನಮ್ಮ ಚಾನಲ್ದಾಗ. ಹಿಂಗೆ ಅದನ್ನು ನೀವು ಈ ರೀತಿಯಾಗಿ ನೋಡ್ಬೋದು. ನೀವು ಎಷ್ಟು ತೆಳಗೆ ಎಷ್ಟು ಚಂದಂಗಿ ಎಷ್ಟು ಕ್ರಿಸ್ಪಿಯಾಗಿ ಲೈನ್ ಕಾಣುವಂತಹ ಕಲರ್ಫುಲ್ ಆಗಿರುವಂತಹ ದೋಸೆ ರೆಡಿ ಆಗೈತಿ ಅಂಥೇಳಿ ನಿಮಗೆ ಕಾಣತೈತಿ. ಹಾಗಾದ್ರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತೈತ್ರಿ. ಯಾಕಂತಂದ್ರೆ ಇಡ್ಲಿ ಬೇಕಾದ್ರೆ ಇಡ್ಲಿ, ಹಂಗೆ ದೋಸೆ ಬೇಕಾದ್ರೆ ದೋಸೆ, ಪಡ್ಡು ಬೇಕಾದ್ರೆ ಪಡ್ಡು. ನಿಮಗೆ ಎರಡೂ ಬಾಜು ಇಟ್ಟು ತೋರ್ಸಕತ್ತೀವಿ. ಬರೋಬ್ಬರಿಯಾಗಿ ಬಂದವು. ಹಾಗಾದ್ರೆ ಒಂದ್ಸಲ ಟ್ರೈ ಮಾಡ್ರಿ. ಮತ್ತು ಮರ್ಯಾಕೆ ಹೋಗಬೇಡ್ರಿ. ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು. ನಮಸ್ಕಾರ.